ಅದ್ಭುತ ನಟ ಹನುಮಂತೇಗೌಡ ಅವರು. ಯಾವ ರೀತಿ ಇರುತ್ತೆ ಈ ಸೀರಿಯಲ್ ಅಂತ? ಇವರು ಸೃಷ್ಟಿ ಮಾಡುವ ನಾಯಕಿ ಏನಿದ್ದಾಳೆ ಅವಳು ಸ್ವಾಭಿಮಾನಿ, ಶಕ್ತಿಗಳನ್ನ ಎದುರಾಕಂತಾಳೆ, ಅವ್ರ ವಿರುದ್ಧವಾಗಿ ತೊಡೆ ತರ್ತಾಳೆ. ಎಲ್ಲಿ ನ್ಯಾಯ ಇದೆಯೋ ಅಲ್ಲಿ ಇರ್ತಾಳೆ, ಅನ್ಯಾಯ ಕಂಡ್ರೆ ವಿರೋಧಿಸ್ತಾಳೆ, ಶೋಷಿತರ ಪರವಾಗಿಲ್ಲ. ನಿಮ್ದು ಡೈಲಾಗ್ ಡೆಲಿವರಿ ಸ್ಟೈಲೇ ಡಿಫ್ರೆಂಟ್. ನಾನು ಯಾವ ತರ ಇದ್ದೀನೋ ಅಂಥದ್ದೇ ಪಾತ್ರಗಳು ಸಿಕ್ಕಿದೆ. ನಿಮ್ಗೆ ಯಾವ್ದು ಚಾಲೆಂಜಿಂಗ್ ಅಂತ ಅನ್ಸುತ್ತೆ ಸರ್? ನೆಗೆಟಿವಾ, ಪಾಸಿಟಿವಾ ಅಥವಾ ನ್ಯೂಟ್ರಲ್ಲ, ಹೆಂಗೆ? ಯಾರಾದ್ರು ಒಬ್ಬರು ನಮ್ಗೆ ಗಮನಿಸ್ತಿದ್ರೆ ಅಂತ ತಕ್ಷಣ ಟಕ್ ಅಂತ ಚೇಂಜ್ ಆಗಿದೆ ನಾವು ನಡೆಯುವ ಸ್ಟೈಲ್. ಹಾಗಾಗಿ ಸಹಜವಾಗಿರೋದು ಬಹಳ ಕಷ್ಟ. ನನಗೇನು ಎಲ್ಲವೂ ಯಾವುದು ಸುಲಭ ಕಾಣಲ್ಲ. ಸರಿ, ಅಂದ್ರೆ ಯಾವ ಊರ್ನವ್ರು ನೀವು? ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ತೋವಿನಕೆರೆ ಅಂತ. ಮತ್ತೆ ಇಲ್ಲೂ ಸಹ ಅಂತ ಏನು ಸೆಕ್ಯೂರ್ ಆಗಿರ್ತಕ್ಕಂಥ ಬದುಕಿರ್ಲಿಲ್ಲ. ಧಾರಣವಾದ ಬದುಕು, ಯಾವುದೋ ಸಣ್ಣ ರೂಮಲ್ಲಿ ಇರಬೇಕಾಗಿತ್ತು, ತಿಕ್ಲಿಡ್ದಂಗೆ ಆಗ್ಬಿಟ್ಟು. ಇಂಥವಕ್ಕೆ ಏನು ಹೇಳಪಟ್ಟಿತ್ತು? ಸಮಾಜಕ್ಕೆ ವಿರುದ್ಧವಾಗಿರುವಂಥ ಇಂಥವನ್ನೆಲ್ಲ ನಿಯಂತ್ರಿಸ್ತಕ್ಕಂಥ ಈವಿಲ್ ಶಕ್ತಿ. ಆ ಈವಿಲ್ ಶಕ್ತಿ ಪಾತ್ರ ನಾನು ಮೊದಲನೇ ಸಿನಿಮಾದಲ್ಲೇ ಆಂಟೋಗನಿಸ್ಟ್ ಪಾತ್ರ ಮಾಡಿದ್ರೆ, ನಮ್ಮ ಪ್ರೀತಿಯ ರಾಮ. ಕನ್ನಡ ತೆಗೆದ್ರೆ ಎಲ್ಲ ಬ್ಲಡ್, ಅದರಲ್ಲೇ ನಾನು ಫೈಟ್ ಮಾಡಿದ್ದೀನಿ. ಇಂಡಸ್ಟ್ರಿ ಹೇಗೆ ಟ್ರೀಟ್ ಮಾಡ್ತಿದೆ ನಿಮ್ಮನ್ನ? ಅವಕಾಶಗಳ ವಿಚಾರ ಆಗಿರ್ಬೋದು ಅಥವಾ ಹಣಕಾಸಿನ ವಿಚಾರ? ಸೊ ಒಂದು ಸ್ವಲ್ಪ ಇನ್ನೂ ಒಳ್ಳೆ ಜಾಸ್ತಿ ಪಾತ್ರಗಳು ಸಿಗಬೇಕಾಗಿತ್ತು. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಈ ಒಂದು ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ತಮ್ಮ ವಿಭಿನ್ನ ರೀತಿಯ ಪಾತ್ರ ಪೋಷಣೆಯ ಮೂಲಕ, ತಮ್ಮ ವಿಭಿನ್ನ ಡೈಲಾಗ್ ಡೆಲಿವರಿ ಶೈಲಿಯ ಮೂಲಕ ಕನ್ನಡ ಚಿತ್ರ ಪ್ರೇಕ್ಷಕರನ್ನು, ಕನ್ನಡ ಕಿರುತೆರೆ ಪ್ರೇಕ್ಷಕರನ್ನು ಸಾಕಷ್ಟು ವರ್ಷಗಳಿಂದ ರಂಜಿಸ್ತಾ ಬರ್ತಾ ಇರುವಂತಹ ಅದ್ಭುತ ನಟ ಹನುಮಂತೇಗೌಡ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಮಾತಾಡಿಸ್ತಾ ಹೋಗೋಣ, ಬನ್ನಿ. ಸರ್ ನಮಸ್ತೆ. ಹೇಗಿದ್ದಾರೆ ಸರ್? ಫೈನ್ ಸರ್, ಆ್ಯಕ್ಚುಲಿ ಈ ಒಂದು ಪಾತ್ರ ನಾವು ಪ್ರೋಮೋಗಳಲ್ಲಿ ನೋಡಿದ್ದೀವಿ. ಆ್ಯಕ್ಚುಲಿ ಹೀರೋಯಿನ್ ಅವರ ತಂದೆ ಪಾತ್ರ ಮಾಡ್ತಿದ್ದೀರಾ ನೀವು. ಸೊ ಹನುಮಂತೇಗೌಡ ಅಂತ ಹೇಳಿದ ತಕ್ಷಣ ನನಗೆ ಆ್ಯಕ್ಚುಲಿ ನಿಮ್ಮ ಒಂದು ಡೈಲಾಗ್ ಡೆಲಿವರಿ ಶೈಲಿಯಿಂದನೇ ಜಾಸ್ತಿ ಇಷ್ಟ ಆಗೋದು. ಪ್ಲಸ್ ದ ವೇ ಯು ಕಂಡಕ್ಟ್ ಯುವರ್ ಸೆಲ್ಫ್ ಆ ಪಾತ್ರಕ್ಕೆ. ಇದರಲ್ಲೂ ಕೂಡ ವಿಭಿನ್ನವಾಗಿರುತ್ತೆ ಅಂತ ಅನಿಸುತ್ತೆ. ಬಿಕಾಸ್ ಸಾಕಷ್ಟು ಲೈಕ್ ಆ್ಯಂಟಾಗೋನಿಸ್ಟ್ ಪಾತ್ರಗಳಲ್ಲಿ ನಿಮ್ಮನ್ನು ನಾವು ನೋಡಿ ನಮಗೆ ಅಭ್ಯಾಸ ಆಗಿರೋದು. ಸೊ ಈ ಒಂದು ಪಾತ್ರ, ಮಗಳ ಜೊತೆಗಿನ ಬಾಂಡಿಂಗು ಪ್ಲಸ್ ಲಾಯರ್ ಕೂಡ ಆಗಿರ್ತೀರ. ಸೊ ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ, ಪ್ರೇಕ್ಷಕರಿಗೆ ಎಷ್ಟರ ಮಟ್ಟಿಗೆ ಮನೋರಂಜನೆ ಕೊಡುತ್ತೆ ಅಂತ? ಹೌದು, ನಾನು ಇಲ್ಲಿವರೆಗೂ ಭಾಳ ಪಾತ್ರಗಳು ಮಾಡಿದ್ದೀನಿ. ಈ ಪಾತ್ರ ಎಲ್ಲ ಪಾತ್ರಗಳಿಗಿಂತ ಸ್ವಲ್ಪ ಭಿನ್ನವಾಗಿದೆ. ಹೇಗೆ ಅಂದರೆ, ಬೇರೆ ಬೇರೆ ಸೀರಿಯಲ್ಗಳಲ್ಲಿ ಬೇರೆ ಬೇರೆ ಪಾತ್ರಗಳನ್ನ ಬೇರೆ ಬೇರೆಯವ್ರಿಗೋಸ್ಕರ ಸೃಷ್ಟಿ ಮಾಡಿರ್ಬೋದು, ಪ್ರಶ್ನೆ ಅದಲ್ಲ. ಈ ಪಾತ್ರ ರವೀಂದ್ರ ಭಟ್ಕಳ್ ಅಂತ, ಈ ಸೀರಿಯಲ್ನ ನಾಯಕಿಯ ತಂದೆ ಪಾತ್ರ ನಂದು. ಒಬ್ಬ ಅಡ್ವೊಕೇಟ್. ಇವನು ಏನಂದರೆ, ಅಡ್ವೊಕೇಟ್, ಸೋತಂತ ಅಡ್ವೊಕೇಟ್ ದೊಡ್ಡ ದೊಡ್ಡ ಶಕ್ತಿಗಳಿಂದ ತಿರಸ್ಕೃತನಾಗಿರ್ತಕ್ಕಂಥವನು. ಅಡ್ವೊಕೇಟ್ ವೃತ್ತಿಯಿಂದ ವಿಮುಖನಾಗಿರ್ತಕ್ಕಂಥವನು. ಭಾಳ ಕೆಳದ ಮಧ್ಯಮ ದರ್ಜೆ ಕುಟುಂಬದಿಂದ ಬಂದಿರತಕ್ಕಂಥವನು. ಹೆಂಡತಿ, 2 ಮಕ್ಕಳು ಇರುವಂಥವನು. ಮೊದಲನೇ ಮಗಳು ಇವನ್ನ ಧಿಕ್ಕರಿಸಿ ಯಾರನ್ನ ಲವ್ ಮಾಡಿ ಹೊರಟೋಗ್ಬಿಡ್ತಾಳೆ ಆಚೆ ಕಡೆ. ಮಗಳು ಕಷ್ಟಪಟ್ಟು ಓದ್ತಾ ಇದ್ದಾಳೆ, ಆರ್ಥಿಕವಾಗಿ ದೃಢವಾಗಿಲ್ಲ, ಮತ್ತು ಸಮಾಜಘಾತಕ ಶಕ್ತಿಗಳು ನನ್ನ ಮೇಲೆ ಪ್ರಹಾರ ಮಾಡ್ತಿದ್ದಾವೆ. ಇಂಥ ಎಲ್ಲ ಸಂಕಷ್ಟಗಳ ನಡುವೆ ಒಂದು ಪಾತ್ರ ಸ್ವಾಭಿಮಾನದಿಂದ ದೊಡ್ಡ ಅರಿವಿಟ್ಕೊಂಡು ಬದುಕಬೇಕಾಗಿದೆ. ಹಾಗಾಗಿ ನಾಳೆ ಭವಿಷ್ಯವನ್ನು ಕಂಡುಕೋಬೇಕಾಗಿದೆ. ಹಾಗಾಗಿ ಅತ್ಯಂತ ಸವಾಲಿನ ಪಾತ್ರ. ಇಷ್ಟೆಲ್ಲವನ್ನೂ ಒಳಗಡೆ ಇಟ್ಕೊಂಡು ಆ ಪಾತ್ರ ಹೆಂಗೆ ಜೀವಿಸುತ್ತೆ ಅಂತ ತೋರಿಸ್ಬೇಕಾಗಿದೆ. ಅದು ದಟ್ ಈಸ್ ಚಾಲೆಂಜ್. ಸೊ ಇನ್ನು ಆ್ಯಕ್ಚುಲಿ ಈ ಒಂದು ಧಾರಾವಾಹಿಯ ನಿರ್ದೇಶಕರು ಒಬ್ಬ ಮಹಿಳಾ ನಿರ್ದೇಶಕರು. ಸೊ ಅವ್ರ ಜೊತೆಗೆ ವರ್ಕ್ ಮಾಡ್ತಿರುವಂತಹ ಒಂದು ಅನುಭವ ಹೇಗೆ ಅನಿಸ್ತಾ ಇದೆ ನಿಮಗೆ? ಇಡೀ ಕಾಸ್ಟ್ ಅಂಡ್ ಕ್ರೂ ಜೊತೆಗೆ, ಮತ್ತು ನಿಮ್ಮ ಪಾತ್ರ ಇರ್ಬೋದು, ಜೊತೆಗೆ ಇದು ಎಪಿಸೋಡ್ಸ್ ಯಾವ ರೀತಿ ಬರ್ತಾ ಹೋಗುತ್ತೆ ಅದನ್ನೆಲ್ಲ ನೀವು ಗಮನಿಸಿರ್ತೀರಾ. ಸೊ ಅದನ್ನೆಲ್ಲ ನೋಡುವಾಗ ಯಾವ ರೀತಿ ಇರುತ್ತೆ ಈ ಸೀರಿಯಲ್ ಅಂತ? ನಾನು ಈ ಪ್ರೊಡಕ್ಷನ್ನು ಮತ್ತು ಈ ಡೈರೆಕ್ಟರ್ ಜೊತೆ ವರ್ಕ್ ಮಾಡ್ತಾ ಇರತಕ್ಕಂಥ 3ನೇ ಪ್ರಾಜೆಕ್ಟ್ ಇದು. ಹಾಗಾಗಿ ಅವರು ಸಾಮಾನ್ಯವಾಗಿ 99% ಧಾರಾವಾಹಿಗಳು ಅನ್ಯಾಯಕ್ಕೊಳಗಾದ ಹೆಣ್ಣುಮಗಳು, ಅತ್ತೆಯಿಂದ ಬಯಸಿಕೊಳ್ಳುವ ಹೆಣ್ಣುಮಗಳು, ಗಂಡನಿಂದ ತಿರಸ್ಕೃತಗೊಂಡ ಹೆಣ್ಣುಮಗಳು, ಅಪ್ಪ ಅಮ್ಮನಿಂದ ದೂರವಾದ ಹೆಣ್ಣುಮಗಳು, ಅತ್ತೆಯಿಂದ ಬಯಸಿಕೊಳ್ಳುವ ಹೆಣ್ಣುಮಗಳು, ನಾದಿನಿ, ಅಂಥವ್ರು ಇಂಥವ್ರ ಕಾರಣಕ್ಕೋಸ್ಕರ ಕಣ್ಣಲ್ಲಿ ನೀರಾಕುವಂಥ ಹೆಣ್ಣುಮಗಳ ಪಾತ್ರಗಳನ್ನೇ ಸೃಷ್ಟಿ ಮಾಡ್ಕೊಂಡ್ಬಂದಿರೋದು ವುಮೆನ್ ಓರಿಯೆಂಟೇಷನ್. ಅದನ್ನೇ ಕೇಂದ್ರ ಪಾತ್ರವನ್ನಾಗಿ ಇಟ್ಕೊಂಡು ಇಡೀ ಕಥಾನಕವನ್ನು ಕಟ್ತಾ ಹೋಗ್ತಾರೆ. ಬಟ್ ಸ್ವಪ್ನಕೃಷ್ಣ, ನಾನು ಆ್ಯಕ್ಟ್ ಮಾಡಿದಂಥ 3 ಪ್ರಾಜೆಕ್ಟ್ಗಳಲ್ಲಿ ಅದ್ಭುತವಾಗಿರ್ತಕ್ಕಂಥ ಸ್ಟ್ರಾಂಗ್ ಸ್ವಾಭಿಮಾನಿ ಹೆಣ್ಮಕ್ಳನ್ನೇ ಕಟ್ತಾ ಹೋಗಿರೋದು. ಅವ್ರನ್ನೇ ಹೀರೋಯಿಕ್ ಆಗಿ, ಅವ್ರನ್ನೇ ಮುಖ್ಯ ಪಾತ್ರವಾಗಿ ತೋರಿಸ್ತಾ ಇರೋದು. ಹಾಗಾಗಿ ಇದು ಆ ಥರದ್ದೇ ಇನ್ನೊಂದು ಅದೇ ಥರದ ಪಾತ್ರ. ಹೇಗೆ ಅಂದರೆ, ಇಲ್ಲಿ ಇವರು ಸೃಷ್ಟಿ ಮಾಡುವ ನಾಯಕಿ ಏನಿದ್ದಾಳೆ ಅವಳು ಸ್ವಾಭಿಮಾನಿ ಇದ್ದಾಳೆ, ಅವಳು ದಿಟ್ಟವಾಗಿದ್ದಾಳೆ, ಅವಳು ಬುದ್ಧಿವಂತ ಇದ್ದಾಳೆ,
ಎಂಥ ಶಕ್ತಿಗಳನ್ನ ಬೇಕಾ ದುಷ್ಟ ಶಕ್ತಿಗಳನ್ನ ಎದುರಾಕೊಂತಾಳೆ, ಅವ್ರ ವಿರುದ್ಧವಾಗಿ ತೊಡೆ ತರ್ತಾಳೆ, ಕಾಂಪೀಟ್ ಮಾಡ್ತಾಳೆ, ಅವ್ರನ್ನೆಲ್ಲರನ್ನೂ ಬಡಿದು ಒಂದು ಕಡೆ ಕುಂಡಿಸ್ತಾಳೆ, ಎಲ್ಲಿ ನ್ಯಾಯ ಇದೆಯೋ ಅಲ್ಲಿ ಇರ್ತಾಳೆ, ಅನ್ಯಾಯ ಕಂಡ್ರೆ ವಿರೋಧಿಸ್ತಾಳೆ, ಶೋಷಿತರ ಪರವಾಗಿರ್ತಾಳೆ. ಇಂಥ ಅದ್ಭುತವಾಗಿರ್ತಕ್ಕಂಥ ಇಡೀ ಆ, ಜಗತ್ತೇ ಆ ಕಡೆ ತಿರುಗಿ ನೋಡಬೇಕಾದಂಥ ಸ್ವಾಭಿಮಾನಿ ಹೆಣ್ಮಕ್ಳನ್ನ, ಗಟ್ಟಿಯಾದ ಹೆಣ್ಮಕ್ಳನ್ನ ಸೃಷ್ಟಿ ಮಾಡ್ತಿದ್ದಾರೆ. ಇದು ಅವ್ರ ಸ್ಪೆಷಾಲಿಟಿ. ಸರ್ ಹನುಮಂತೇಗೌಡ ಸರ್, ನಾನು ಆಗಲೇ ಹೇಳಿದೆ ಆ್ಯಕ್ಚುಲಿ ಏನಂತಂದರೆ ನಿಮ್ಮದು ಡೈಲಾಗ್ ಡೆಲಿವರಿ ಸ್ಟೈಲೇ ಡಿಫ್ರೆಂಟ್ ಆ್ಯಕ್ಚುಲಿ. ನೀವಂದರೆ ಎಲ್ಲರೂ ನಟರಾಗಬಹುದು, ಬಟ್ ಆದರೆ ಸ್ಕ್ರೀನ್ ಪ್ರೆಸೆನ್ಸ್ ಅಥವಾ ಬಾಡಿ ಲ್ಯಾಂಗ್ವೇಜ್ಗಳ ಮೂಲಕ ಲೈಕ್ ಜನಗಳನ್ನ ಆಕರ್ಷಣೆ ಮಾಡೋ ಸ್ವಲ್ಪ ಕಷ್ಟ ಆ್ಯಕ್ಚುಲಿ. ಆ ಥರದ್ದು ಒಂದು ಟ್ರೈಟ್ ನಿಮಗೆ ಒಲಿದು ಬಂದಿದೆ. ಸೊ ಹೆಂಗೆ ಅದನ್ನು ಅಭ್ಯಾಸ ಮಾಡಿದ್ರಿ ನೀವು? ಬಿಕಾಸ್ ಆ ಡೈಲಾಗ್ ಡೆಲಿವರಿ ಸ್ಟೈಲೇ ಡಿಫ್ರೆಂಟ್ ನಿಮ್ದು ಆ್ಯಕ್ಚುಲಿ. ನಂದೇನು ಅಭ್ಯಾಸ ಇಲ್ಲ, ನಾನು ಹಂಗೆ ಇರೋದೇ ಹಂಗೆ. ಇವಾಗ ಸಾಮಾನ್ಯವಾಗಿ ಏನು ಮಾಡ್ತಾರೆ, ನಾನು ಯಾವ ಥರ ಇದ್ದೀನೋ ಅಂಥದ್ದೇ ಪಾತ್ರಗಳು ಸಿಕ್ಕಿದ್ದಾವೆ. ನನ್ನ ಕ್ಯಾರೆಕ್ಟರ್, ನನ್ನ ಡೈಲಾಗ್ ಡೆಲಿವರಿ, ನನ್ನ ಮ್ಯಾನ್ರಿಸಮ್, ನನ್ನ ಎಲ್ಲಿ ಮೌನ ಅದೆಲ್ಲ ಇರ್ತದಲ್ಲ, ಅದೆಲ್ಲ ಆ ಥರದ್ದು ನಾನು ಮಾಮೂಲಿ ಮಾಡ್ತೀನಿ, ಅದು ಹಂಗೆ ಸಿಕ್ಕಿದೆ. ಹಾಗಾಗಿ ಅದು ನನಗೆ ಅಭಿನಯಿಸ್ದಂಗೆ ಏನು ಕಾಣಲ್ಲ, ಸಹಜವಾಗಿ ಇದ್ದಂಗೆ ಕಾಣಿಸುತ್ತೆ. ಬಟ್ ಅದಕ್ಕೆ ಅದೇ ನನ್ನ ಆ ಕ್ಯಾರೆಕ್ಟರೈಸೇಷನ್, ಮ್ಯಾನ್ರಿಸಮ್ ಅವೆಲ್ಲ ಅವನ್ನ ಹೊರಗಿಟ್ಟು ಮಾಡುವಂಥ ಪಾತ್ರಗಳು ಮಾಡಿದ್ದೀನಿ ನಾನು, ಭಾಳ ಮಾಡಿದ್ದೀನಿ. ಅಂಥವು ಜಾಸ್ತಿ ಸಿಕ್ಕಿಲ್ಲ, ಕಡಿಮೆ ಸಿಕ್ಕಿದ್ದಾವೆ. ಹಂಗಾಗಿ ಒಂದೇ ಸ್ಟೈಲ್ ಆ ಥರ ಕಾಣ್ತಾ ಇದೆಯಲ್ಲ ನಿಮಗೆಲ್ಲ ಹಂಗೆ ಅನ್ಸಿರ್ತದೆ. ಸರ್ ಇನ್ನು ಮುಕ್ತ ಸೀರಿಯಲ್ ಆಗಿರಬಹುದು, ಅಂದ್ರೆ ಕೆಲವೊಂದಷ್ಟು ಸೀರಿಯಲ್ಸ್ ನೋಡುವಾಗಂದ್ರೆ ಅದರ ಒಂಥರ ಟ್ರೆಂಡ್ ಸೆಟ್ಟರ್ಸ್ ಅವೆಲ್ಲ ಆ ಸೀರಿಯಲ್ಗಳು. ಪ್ಲಸ್ ನಿಮ್ಮ ಪಾತ್ರಗಳು, ಪ್ರತಿಯೊಂದು ಪಾತ್ರಗಳು ಕೂಡ ಒಂಥರ ಟ್ರೇಡ್ ಮಾರ್ಕ್ ಥರ, ಅಂದರೆ ಇವತ್ತು ಅಚ್ಚೊಳಿಯೋದೇ ಉಳ್ಕೊಂಡ್ಬಿಟ್ಟಿದೆ ಆ್ಯಕ್ಚುಲಿ. ಅಂದರೆ ಎಷ್ಟೇ ಸೀರಿಯಲ್ಸ್ ಎಷ್ಟೇ ಬರ್ತಾ ಇದ್ರು, ಎಷ್ಟೇ ಹೊಸ ಹೊಸ ಚಾನಲ್ಸ್ ಬರ್ತಿದ್ರು ಕೂಡ ಆ ಥರದ ಸೀರಿಯಲ್ಗಳು ಬಂದರೆ ಒಳ್ಳೇದಲ್ವಾ ಅಂತ ಜನಗಳು ಆ್ಯಕ್ಚುಲಿ ಇಷ್ಟಪಡ್ತಾ ಇರ್ತಾರೆ. ಸೊ ಆ ಒಂದು ಸೀರಿಯಲ್ಗಳ ಸಕ್ಸಸ್ ಬಗ್ಗೆ ಎಲ್ಲ ಹೇಳೋದಾದ್ರೆ ಏನು ಹೇಳ್ತೀರಾ ಸರ್? ಇವಾಗ ಮುಕ್ತ ಅಂತ ಮಾತಾಡಿದ್ರೆ, ಮುಕ್ತ ಏನು ಮುಕ್ತ ಏನು ಹೇಳಕೊಟ್ಟಿತ್ತು? ವಾಸ್ತವವನ್ನು ಹೇಳಕೊಟ್ಟಿತ್ತು, ಇಲ್ಲಿನ ರಾಜಕಾರಣವನ್ನು ಹೇಳಕೊಟ್ಟಿತ್ತು, ಇಲ್ಲಿನ ಅನ್ಯಾಯವನ್ನು ಹೇಳಕೊಟ್ಟಿತ್ತು, ಇಲ್ಲಿನ ಬಾಂಡಿಂಗ್, ಸಂಸಾರದ ಬಾಂಡಿಂಗ್ಗಳ ಬಗ್ಗೆ ಹೇಳಕೊಟ್ಟಿತ್ತು. ಮತ್ತು ಇಲ್ಲಿನ ರಾಜಕಾರಣದಲ್ಲಿ ಹೇಗೆಲ್ಲ ಮ್ಯಾನಿಪುಲೇಷನ್ಸ್ಗಳು ನಡೀತಾ ಇರ್ತವೆ, ಅನ್ಯಾಯಗಳು ನಡೀತಿರ್ತವೆ, ಅಪ್ರಾಮಾಣಿಕತೆ ಇರ್ತದೆ, ಇದನ್ನೆಲ್ಲ ಹೇಳಕೊಟ್ಟಿತ್ತದು, ಭಾಳ ನೀಟಾಗಿ ಹೇಳಕೊಟ್ಟಿತ್ತು. ಅಲ್ಲಿ ನನಗೆ ಸಿಕ್ತಂಥ 4-5 ವರ್ಷಗಳ ಪ್ರಾಜೆಕ್ಟ್ ಅದು. ಇಲ್ಲಿಗೆ 12 ವರ್ಷ ಆಗೋಯ್ತು ಮುಗಿದು. ಅದು ಇವತ್ತು ಯೂಟ್ಯೂಬಲ್ಲಿ ಬರ್ತಾ ಇದೆ. ಅದು ತುಂಬ ಸಾಕಷ್ಟು ಜನ ನೋಡ್ತಾ ಇದ್ದಾರೆ ಅದನ್ನು. 1,000 ಚಿಲ್ಲರೆ ಎಪಿಸೋಡ್ಸ್ ಅದು ನಡೀತಿರೋದು. ಇವಾಗಲೂ ಕಾಯ್ಕೊಂಡು ಕೂತ್ಕೊಂಡಿದೆ ಲಕ್ಷಾಂತರ. ಅದು ಆದ ತಕ್ಷಣ ಲಕ್ಷಾಂತರ ಜನ ನೋಡ್ತಾರೆ. ಅದು ಆ ಥರದ್ದು ಒಂದು ಈವಿಲ್, ಆ ಶಕ್ತಿ ಇದೆಯಲ್ಲ, ಸಮಾಜಕ್ಕೆ ವಿರುದ್ಧವಾಗಿರುವಂಥ ಇಂಥವನ್ನೆಲ್ಲ ನಿಯಂತ್ರಿಸ್ತಕ್ಕಂಥ ಈವಿಲ್ ಶಕ್ತಿ, ಆ ಈವಿಲ್ ಶಕ್ತಿ ಪಾತ್ರ ನಾನು ಮಾಡ್ತಿದ್ದು. ನಾನೊಬ್ಬ ಭಾಳ ಒಳ್ಳೆಯ ಹೆಣ್ಮಗಳಿಗೆ ಗಂಡನಾಗಿ, ತುಂಬ ಬುದ್ಧಿವಂತ ಹೆಣ್ಮಗಳಿಗೆ ಅಪ್ಪನಾಗಿ, ಆ ರಾಜ್ಯದ ಮುಖ್ಯಮಂತ್ರಿಯಾಗಿ, ಭಾಳ ಪ್ರಾಮಾಣಿಕವಾಗಿರ್ತಕ್ಕಂಥ ರಾಜಕಾರಣಿಗಳ ಎದುರಿಗೆ ಮ್ಯಾನಿಪುಲೇಷನ್ ಮಾಡಲಿ ಅವ್ರನ್ನ ಮುಗಿಸುವಂಥವನಾಗಿ, ಕೊಲೆಗಡಕನಾಗಿ, ಡಿಪ್ಲೊಮ್ಯಾಟಿಕ್ ಆಗಿ, ಅಸಾಮಾನ್ಯವಾದ ಬುದ್ಧಿಶಾಲಿಯಾಗಿ, ಚಾಣಾಕ್ಷನಾಗಿ, ಹೀಗೆ ಅನಂತ ಆಯಾಮಗಳಿರ್ತಕ್ಕಂಥ ಪಾತ್ರ ಸಿಕ್ಬಿಟ್ಟಿತ್ತು ನನಗೆ. ಹಾಗಾಗಿ ಭಾಳ ಭಾಳ ರೇರ್ ಅದು ಸಿಗೋದು. ಆಗೋಗ್ಬಿಟ್ಟಿದೆ. ಮತ್ತೆ ಗಟ್ಟಿಸುತ್ತೋ ಇಲ್ಲೋ ಗೊತ್ತಿಲ್ಲ. ನಮಗೇನೆ ಇವತ್ತು ಕೂತು ಆ ಸೀನ್ಗಳನ್ನೆಲ್ಲ ನೋಡ್ತಿದ್ರೆ ಇಷ್ಟು ಚೆನ್ನಾಗಲ್ವಾ, ಇಷ್ಟು ಅದ್ಭುತವಾಗಿ ಮಾಡಿದ್ದೀವಲ್ವಾ ಅಂತ ಎಲ್ಲರೂ, ನಾನೊಬ್ಬನೇ ಅಲ್ಲ, ಅಲ್ಲಿ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರು ಎಲ್ಲರನ್ನೂ ಅವರ ಟ್ಯಾಲೆಂಟ್ನು ಅತ್ಯಂತಿಕವಾಗಿ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ. TNC ಥರ ಬರ್ಬೇಕು, ಆ ಥರದ್ದೆಲ್ಲ ಬರಬೇಕು. ಜನರ ಮನೋಭಾವ ಏನು ಬದಲಾಗಿಲ್ಲ, ಮಾಡುವವರ ಅಭಿರುಚಿ ಬದಲಾಗಿದೆ ಅಷ್ಟೇ. ಸರ್ ಅದೇ ನೆಗೆಟಿವ್ ಪಾತ್ರಗಳಲ್ಲೇ ಜಾಸ್ತಿ ನೀವು ಅಂದ್ರೆ ಜನಗಳಿಗೆ ಹತ್ರ ಆಗಿರೋದು, ಅಂದ್ರೆ ಚೆನ್ನಾಗಿ ಮಾಡ್ತಾರೆ ಅಂತ. ಬಟ್ ಈಗ ಪಾಸಿಟಿವ್ ಪಾತ್ರಗಳನ್ನು ಮಾಡಿದ್ರಿ. ಇನ್ಫ್ಯಾಕ್ಟ್ ಈಗ ಕಿರಿಕ್ ಪಾರ್ಟಿ ಅಂತ ತಗೊಳ್ಳೋದಾದ್ರೆ ಅದರಲ್ಲಿ ಬೇರೆ ಥರನೇ ಒಂದು ಪಾತ್ರ ಇತ್ತು, ಅಂದ್ರೆ ಪಾಸಿಟಿವ್, ಒಂಥರ ಫನ್ನಿ ಪಾತ್ರ. ಇದರಲ್ಲಿ ಕಂಪ್ಲೀಟ್ಲಿ ಒಂದು ಪಾಸಿಟಿವ್ ಪಾತ್ರ, ಹೀರೋಯಿನ್ನ ತಂದೆ ಪಾತ್ರ. ನಿಮಗೆ ಯಾವ್ದು ಚಾಲೆಂಜಿಂಗ್ ಅಂತ ಅನ್ಸುತ್ತೆ ಸರ್? ನೆಗೆಟಿವಾ, ಪಾಸಿಟಿವಾ ಅಥವಾ ನ್ಯೂಟ್ರಲ್ಲ, ಹೆಂಗೆ? ಇಲ್ಲ, ಎಲ್ಲ ಪಾತ್ರಗಳು ಭಾಳ ಕಷ್ಟನೇ, ಯಾವುದು ಸುಲಭವಾಗಿ ಆಗೋದಿಲ್ಲ, ಭಾಳ ಕಷ್ಟ. ಅಭಿನಯಿಸ್ತೀವಿ ಅಂದ್ರೆ ಕಷ್ಟ, ಅಥವಾ ಅದು ಗೊತ್ತಿಲ್ಲ, ಇನ್ನೂ ನನಗೆ ಕನ್ಫ್ಯೂಷನ್ ಇದೆ. ಹಂಗೆ ಅಷ್ಟೊಂದು ಸುಲಭವಾಗಿ ಎಲ್ಲ ಹೇಳೋಕ್ಕಾಗಲ್ಲ. ಸಹಜವಾಗಿರೋದು ಭಾಳ ಕಷ್ಟ. ಒಂದು ಸಾರಿ ಅನಿಸುತ್ತೆ ಸಹಜವಾಗಿರೋದು ಭಾಳ ಕಷ್ಟ ಅಂತ. ಇವಾಗ ನಾವು ನಡ್ಕೊಂಡು ಹೋಗ್ತಿರ್ತೀವಿ ದಾರಿನಲ್ಲಿ, ಯಾರು ನಮ್ಮನ್ನು ನೋಡಿಲ್ಲ ಅಂದ್ರೆ ಆರಾಮ ನಡ್ಕೊಂಡು ಹೋಗಿರ್ತೀವಿ. ಯಾರಾದ್ರು ಒಬ್ಬರು ನಮಗೆ ಗಮನಿಸ್ತಿದ್ರಿ ಅಂದ ತಕ್ಷಣ ಟಕ್ ಅಂತ ಚೇಂಜ್ ಆಗಿರ್ತದೆ ನಾವು ನಡೆಯುವ ಸ್ಟೈಲು. ನಾವು ಮಾತಾಡ್ತಿರ್ತೀವಿ ಯಾರ ಜೊತೆ, ನಮ್ಮನ್ನು ಗಮನಿಸ್ತಿದ್ದ ಅಂದ ತಕ್ಷಣ ಮ್ಯಾನರಿಸಮ್ ಬದಲಾಗಿರುತ್ತೆ, ಧ್ವನಿಯ ಇದು ಬದಲಾಗಿರುತ್ತೆ, ಉಪಯೋಗಿಸುವ ಶಬ್ದಗಳು ಬದಲಾಗಿರ್ತವೆ, ಮಾತಾಡುವ ಡೆಪ್ತ್ ಜಾಸ್ತಿ ಆಗಿಬಿಟ್ಟಿರ್ತದೆ ಹಿಂಗೆ. ಹಾಗಾಗಿ ಸಹಜವಾಗಿರೋದು ಭಾಳ ಕಷ್ಟ. ನನಗೇನು ಎಲ್ಲವೂ ಯಾವುದು ಸುಲಭ ಕಾಣೋದು, ಎಲ್ಲವೂ ಕಷ್ಟನೇ.
ಸರ್ ಈಗ ಮೊದಲನೇ ಬಾರಿಗೆ ನಮಗೆ ನಮ್ಮ ನ್ಯಾಷನಲ್ ಟಿವಿ ಸಿಕ್ಕಿದ್ದೀರಾ ಸರ್. ಹನುಮಂತೇಗೌಡರು ಸ್ವಲ್ಪ ಒಂದು ಹಿನ್ನೆಲೆ ಬಗ್ಗೆ ಸ್ವಲ್ಪ ಒಂದು ಬ್ರೀಫ್ ಆಗಿ ಹೇಳೋದಾದ್ರೆ ಸರಿ, ಅಂದ್ರೆ ಯಾವ ಊರ್ನವ್ರು ನೀವು, ಅಂದ್ರೆ ಹೆಂಗೆ ಈ ಕಲೆಯ ಬಗೆಗಿನ ಒಲವು ಯಾವ ತರ ಸ್ಟಾರ್ಟ್ ಆಯ್ತು, ಅವಕಾಶಗಳು ಹೆಂಗ್ ಸಿಕ್ತು ಫಸ್ಟ್? ಇನ್ಫ್ಯಾಕ್ಟ್ ನಿಮ್ದು ಒಂದು ಹಳೆ ಸಿನಿಮಾ ರಿಲೀಸ್ ಆಯ್ತು ಮೊನ್ನೆ ಅಷ್ಟೇ, ನಮ್ಮ ಪ್ರೀತಿಯ ರಾಮ. ಸೊ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಒಂದು ಬ್ರೀಫ್ ಆಗಿ ಹೇಳ್ಕೊಳ್ಳೋದಾದ್ರೆ. ಸರ್, ನಮ್ಮೂರು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ತೋವಿನಕೆರೆ ಅಂತ ನಮ್ಮೂರು. ನಾನು SLC ವರೆಗೂ ಓದಿ ತೋವಿನಕೆರೆ, PUC ಓದಿ ಚಿಕ್ಕನಾಯಕನಹಳ್ಳಿಯಿಂದ ನನ್ನ ತಾಯಿ ಊರು. ಹುಟ್ಟಿದ್ದು ನಾನು, ನಮ್ಮ ತಾಯಿ ಊರಲ್ಲಿ. ಮೊದಲನೇ ಮಗು ಅಲ್ಲೇ ತಾನು ಹುಟ್ಟುತ್ತೆ, ಅಜ್ಜಿ ಮನೆ ಅಲ್ಲಿ ಹುಟ್ಟಿದ್ದೆ. ಆಮೇಲೆ ಡಿಗ್ರಿಗೆ ನಾನು ಬೆಂಗಳೂರಿಗೆ ಬಂದೆ. ಬೆಂಗಳೂರಿನಲ್ಲೇ ವಿಪುರಂ ಕಾಲೇಜಲ್ಲಿ ನಾನು ಓದ್ತಾ ಇದ್ದೆ. ನಾನು ವಿಪುರಂ ಕಾಲೇಜಲ್ಲಿ ಓದ್ತಾ ಇದ್ದಾಗ ಕೈ ಚಂದ್ರು, ಪ್ರಕಾಶ್ ರೈ ಅವರೆಲ್ಲ ಥಿಯೇಟ್ರ್ಗಳು ಮಾಡ್ತಿದ್ರು. ನಾನು ಥಿಯೇಟ್ರ್ ಏನು ಮಾಡಿಲ್ಲ, ಬಟ್ ಐ ಆಮ್ ವೆರಿ ಇಂಟ್ರೆಸ್ಟೆಡ್ ಅಬೌಟ್ ಥಿಯೇಟ್ರ್. ನಾನು ಹೋಗ್ತಿದ್ದೆ ಕಲಾಕ್ಷೇತ್ರದ ಹತ್ರ, ಅವರೆಲ್ಲ ಸ್ನೇಹಿತರು, ನನಗೆ ಒಳ್ಳೆ ಸ್ನೇಹಿತರು ಇದ್ವಿ. ಬಟ್ ಅದೆಲ್ಲ ನನ್ನ ಡಿಗ್ರಿ ಎಲ್ಲ ಮುಗೀತು, LLBಗೆ ಸೇರ್ಕೊಂಡೆ. ಅದು ಅರ್ಧ ಬರ್ಧ ಆಯಿತು. ಊರ ಕಡೆ ಕಷ್ಟ ಇತ್ತು. ಫಾದರ್ ಆರೋಗ್ಯ ಸರಿ ಇರಲಿಲ್ಲ. ಮನೆ ತುಂಬ ಮಕ್ಕಳು, ನಾವೆಲ್ಲ ತಮ್ಮಂದಿರು ತಂಗಿದಿರು ಎಲ್ಲ, ನಾನೇ ದೊಡ್ಡವನು. ಮತ್ತು ನಮ್ಮ ಕಡೆ ಎಲ್ಲ ಮಳೆಗಳು ಕಡಿಮೆ ಆಗಿಬಿಟ್ಟು ತೋಟಗಳೆಲ್ಲ ಒಣಗೋಗ್ಬಿಟ್ಟಿದ್ದು, ಬಾವಿಗಳೆಲ್ಲ ಬತ್ತೋಗ್ಬಿಟ್ಟಿದ್ದು. ಮತ್ತು ಇಲ್ಲೂ ಸಹ ಅಂತ ಏನು ಸೆಕ್ಯೂರ್ ಆಗಿರ್ತಕ್ಕಂಥ ಬದುಕಿರಲಿಲ್ಲ. ದಾರುಣವಾದ ಬದುಕು, ಯಾವುದೋ ಸಣ್ಣ ರೂಮಲ್ಲಿ ಇರಬೇಕಾಗಿತ್ತು. ತಿಕ್ಲಿಡ್ದಂಗೆ ಆಗ್ಬಿಟ್ಟಿತ್ತು ಬೆಂಗಳೂರು. ಸೀದಾ ಬಿಟ್ಬಿಟ್ಟು ಊರಿಗೆ ಹೊಂಟೋದೆ. ಊರಿಗೆ ಹೋಗ್ಬಿಟ್ಟು ವ್ಯವಸಾಯ ಮಾಡೋಕ್ಕೆ ಶುರು ಮಾಡಿದ್ವಿ. ಅದೆಲ್ಲ ಬಿಡಿ, ಅದು ದೊಡ್ಡ ಕಥಾನಕ. ಅದು ವ್ಯವಸಾಯ ಮಾಡಿದ್ದು, ಜಮೀನುಗಳು ತೊಗೊಂಡಿದ್ದಾಯಿತು, ಬೋರ್ಗಳು ಹಾಕ್ಸಿದ್ದಾಯಿತು, ಫೇಲ್ ಆಗಿದ್ದಾಯಿತು, ಸಕ್ಸಸ್ ಆಗಿದ್ದಾಯಿತು, ರೇಷ್ಮೆ ಬೆಳೆದಿದ್ದಾಯಿತು, ತೋಟ ಕಟ್ಟಿದ್ದಾಯಿತು, ತಮ್ಮದಿರನ್ನ ಓದಿಸಿದ್ದಾಯಿತು, ಅವ್ರಿಗೊಬ್ಬನಿಗೆ ಕೆಲಸ ಕೊಡಿಸಿದ್ದಾಯಿತು, ಅವ್ರ ಮದುವೆಗಳು ಮಾಡಿದ್ದಾಯಿತು, ನಾನು ಮದುವೆ ಆಗಿದ್ದಾಯಿತು, ಮಕ್ಕಳಾಯಿತು, ತೋಟ ಕಟ್ಟಿದ್ದಾಯಿತು, ಎಲ್ಲ ಆಯಿತು. ನಾನು 38ನೇ ವಯಸ್ಸಿಗೆ ಈ ಸಿನಿಮಾಗೆ ಬಂದೆ. ಅಷ್ಟೆಲ್ಲ ಮುಗಿದಾದ್ಮೇಲೆ ಸರಿ, ಈಗ ತೋಟ ನೋಡ್ಕೊಳ್ತೀವಿ ನಾವು, ಕನ್ಸ್ಟ್ರಕ್ಷನ್ ಮಾಡ್ತೀವಿ, ಕಾಂಟ್ರಾಕ್ಟರ್ಸ್ ಇದ್ದೀವಿ ನಾವು, ನಮ್ಮ ಮಕ್ಕಳೆಲ್ಲ ಅದನ್ನು ಮಾಡ್ತೀವಿ, ಇದನ್ನು ಮಾಡ್ತೀವಿ. ಸರ್ ಅದೇ ಮೊದಲನೇ ಸಿನಿಮಾದಲ್ಲೇ ಆಂಟೋಗನಿಸ್ಟ್ ಪಾತ್ರ ಮಾಡಿದ್ರಿ, ನಮ್ಮ ಪ್ರೀತಿಯ ರಾಮ. ನಮ್ಮ KGL ಚಂದ್ರು ಅಂತ ಥಿಯೇಟರ್ ಆಕ್ಟಿವಿಟೀಸ್ ಮತ್ತು ಸೀರಿಯಲ್ಲು ಸಿನಿಮಾಗಳೆಲ್ಲ ಮಾಡ್ತಾರೆ ಅವರು. ಇವರು ರೂಪಾಂತರ ಅಂತ ಒಂದು ತಂಡ, ತುಂಬ ಬೆಸ್ಟ್ ಆ್ಯಕ್ಟಿವ್ ಆಗಿರುವಂಥ ತಂಡ ನಮ್ಮ ಕರ್ನಾಟಕದಲ್ಲಿ ಈಗ, ರೂಪಾಂತರ ಅಂತ. ನನ್ನ ಫ್ರೆಂಡ್ ಚಂದ್ರು ಅಂತ, ಅವರೆಲ್ಲ ಲಕ್ಷ್ಮೀನಾರಾಯಣ ಅಂತ ಒಬ್ಬರು, ಅವರೆಲ್ಲ ನನ್ನ ಆಗಾಗ ಯಾವಾಗಾದರೂ ಸಿಕ್ಕಿದಾಗ ನಾನು ಸಿನಿಮಾದ ಬಗ್ಗೆ, ಜಗತ್ಪ್ರಸಿದ್ಧ ಸಿನಿಮಾಗಳ ಬಗ್ಗೆ, ಶ್ರೇಷ್ಠ ಸಿನಿಮಾಗಳ ಬಗ್ಗೆ, ಪುಸ್ತಕಗಳ ಬಗ್ಗೆ ನಾನು ಮಾತಾಡೋದನ್ನು ಅವ್ರು ಕೇಳ್ತಿದ್ರು. ಅವ್ರಿಗೆಲ್ಲ ಖುಷಿ ಇರ್ತಿತ್ತು ನನ್ನ ಬಗ್ಗೆ. ಆಗ ಹೀಗೆ ಮಾತಾಡ್ತಾ ಇದ್ದಾಗ ಅವ್ರಿಗೆ ಅನ್ಸೋದು, ಯಾಕೆ ಗೌಡ್ರು ಬರಬಾರ್ದು ಅಂತ. ನನಗೂ ಇಂಟ್ರೆಸ್ಟ್ ಆ್ಯಕ್ಟ್ ಮಾಡೋದು ಎಲ್ಲ, ಡೈರೆಕ್ಟ್ ಮಾಡಬೇಕು ಅನಿಸ್ತಿತ್ತು. ಬಟ್ ಅವಕಾಶ ಇಲ್ಲ ಆಗ್ತಿತ್ತು. ನಾವೆಲ್ಲ ವ್ಯವಸಾಯ ಮಾಡ್ಕೊಂಡು, ರಾಜಕಾರಣ ಮಾಡ್ಕೊಂಡು, ಕಾಂಟ್ರಾಕ್ಟ್ ಮಾಡ್ಕೊಂಡು ಇಲ್ಲಿ ಬಂದು ಆ್ಯಕ್ಟ್ ಮಾಡೋಕ್ಕಾಗುತ್ತಾ? ಎಷ್ಟು ಕಷ್ಟಪಡ್ತೀರಿ ನೀವೆಲ್ಲ ಅಲ್ವಾ? ಅದನ್ನೆಲ್ಲ ನೋಡೋದಾಗೆಲ್ಲ ನಾವೆಲ್ಲ ಎಲ್ಲಿ ಮಾಡೋಕ್ಕಾಗುತ್ತೈತೆ ಅಂತ ಅನಿಸ್ತಿತ್ತು. ಹೀಗೆ ಮಾತಾಡ್ತಾಳೆ ಒಂದು ಸಾರಿ ಒಂದು ಸ್ಕ್ರಿಪ್ಟ್ ಮಾಡೋಕ್ಕಾಗುತ್ತಾ ಅಂತ ಹೇಳಿದ್ರು. ಮಹಾನದಿ ಅಂತ ಒಂದು ಸೀರಿಯಲ್ ಬಂತು ಉದಯ ಟಿವಿನಲ್ಲಿ, ಅದಕ್ಕೆ ಸ್ಕ್ರಿಪ್ಟ್ ಮಾಡ್ತೀರಾ ಅಂದರು. ವೈನಾಟ್ ಮಾಡೋಣ ಅಂತ ಪ್ಲಾಟ್ ಇಟ್ಕೊಂಡು ಸ್ಕ್ರಿಪ್ಟ್ ಮಾಡಿಕೊಟ್ಟೆ. ಅದ್ರಲ್ಲಿ ಒಂದು ಪಾತ್ರ ಇದೆ, ಆ್ಯಕ್ಟ್ ಮಾಡ್ತೀರಾ ಅಂದರು. ಮಾಡೋಣ ಅಂದೆ, ಮಾಡಿದೆ. ಆಮೇಲೆ ನೆಕ್ಸ್ಟ್ ಇನ್ನೊಬ್ರು ಯಾರೋ ಕರೆದ್ರು, ಅದನ್ನು ಮಾಡಿದೆ. ಇನ್ನೊಬ್ರು ಯಾರೋ ಕರೆದ್ರು, ಮೆಗಾ ಸೀರಿಯಲ್, ಅದನ್ನು ಮಾಡಿದೆ. ಮಾಡ್ತಾ ಆದಮೇಲೆ ಈ ಸ್ಕ್ರಿಪ್ಟ್ ಮಾಡೋದು ಭಾಳ ಕಷ್ಟ, ಡೈರೆಕ್ಟ್ ಮಾಡೋದು ಭಾಳ ಕಷ್ಟ, ಆ್ಯಕ್ಟ್ ಮಾಡೋದು ಸುಲಭ ನನಗೆ. ಹಾಗಾಗಿ ಕೂತ್ಕೊಂಬರೆಯೋದು ಭಾಳ ಕಷ್ಟ ಬೇಕು. ಯಾಕೆ ಬೇಕು ಆರಾಮಾಗಿ ಸಿಕ್ಕೈತಿದೆ ಅಂದ್ಕೊಂಡು ನಾನು ಕೆಲಸ ಎಲ್ಲ ನೋಡಿಕೊಂಡು ಇದನ್ನು ಮಾಡ್ಕೊಂಡ್ಬಂದೆ. ಆಮೇಲೆ ಒಂದು ದಿವಸ ಭಾಳ ನಮ್ಮ ಪ್ರೀತಿಯ ರಾಮು ಅಂತ ಒಂದು ಸಿನಿಮಾ, ಅದರ ಪ್ರೊಡ್ಯೂಸರ್ ನಂದಕುಮಾರ್ ಅಂತ ಇದ್ರು. ಇನ್ನೊಬ್ಬರು ಅವ್ರ ಹೆಸರು ಮರ್ತುಬಿಟ್ಟಿದ್ದೀನಿ, ಅವರಿದ್ದರು. ಸಂಜಯ್ ವಿಜಯ್ ಅಂತ ಇಬ್ಬರು ಡೈರೆಕ್ಟ್ರುಗಳು. ಅವರು ಒಬ್ಬ ಮಲಯಾಳಿ, ಒಬ್ಬ ತೆಲುಗಿನವರು. ಮಲಯಾಳಮಲ್ಲಿ ಒಂದು ಸಿನಿಮಾ ವಾಸಂತಿಯು ಲಕ್ಷ್ಮಿಯು ಪಿನ್ನೇನ ಅಂತ ನ್ಯಾಷನಲ್ ಅವಾರ್ಡ್ ತಗೊಂಡಂಥ ಸಿನಿಮಾ, ಆ ಸಿನಿಮಾದಲ್ಲಿ ದರ್ಶನ್ ಆ್ಯಕ್ಟ್ ಮಾಡ್ತಿದ್ದಾರೆ, ಕುರುಡನ ಪಾತ್ರ. ನಾನು ಅದನ್ನು ತಮಿಳಲ್ಲಿ ನೋಡಿದ್ದೆ. ಅದರಲ್ಲಿ ಒಂದು ವಿಲನ್ ಪಾತ್ರ ಇದೆ, ನೀವು ಮಾಡ್ತೀರ ಅಂತ. ಸರಿ, ಇಂಟ್ರೂ ಮಾಡಿಸಿದ್ರು, ದೊಡ್ಡ ಅವಕಾಶ ಸಿಕ್ತು, ನಡೆದು. ಅಲ್ಲ, ಬಿಕಾಸ್ ಯಾಕಂದ್ರೆ ನಾವು ಸಂಜಯ್ ಅವ್ರನ್ನ ಮೊನ್ನೆ ಅಷ್ಟೇ ಇಂಟರ್ವ್ಯೂ ಮಾಡಿದ್ವಿ. ಬಿಕಾಸ್ ನಮ್ಮ ಪ್ರೀತಿಯ ರಾಮು ರಿಲೀಸ್ ಆಯ್ತಲ್ಲ, ಆ ಟೈಮಲ್ಲಿ ನಿರ್ದೇಶಕ ಸಂಜಯ್ ಅವ್ರನ್ನ ಇಂಟರ್ವ್ಯೂ ಮಾಡಿದ್ವಿ. ಸೊ ಆ ಟೈಮಲ್ಲಿ ಹೇಳ್ತಿದ್ರು, ಆ ಕ್ಲೈಮ್ಯಾಕ್ಸ್ ಸೀನಲ್ಲಿ, ಓಕೆ. ಸೊ ಕ್ಲೈಮ್ಯಾಕ್ಸ್ ಸೀನಲ್ಲಿ ಆದ್ರೆ ದರ್ಶನ್ ಅವ್ರು ನಿಮ್ಮನ್ನ ಕೊಲ್ತಾರೆ ಆಕ್ಚುಲಿ. ಆ ಒಂದು ಸೀನ್, ಅದು ಒಂದೇ ಶಾರ್ಟ್ ಅಲ್ಲಿ ಮಾಡಿದ್ದು, ಆ ಜೊಲ್ ಸುರಿತಾ ಇರುತ್ತೆ, ಕಣ್ಣಲ್ಲಿ ನೀರು ಬರ್ತಿರುತ್ತೆ. ಸೊ ಅದನ್ನೆಲ್ಲ ಸ್ವಲ್ಪ ಜ್ಞಾಪಿಸ್ಕೊಳ್ಳೋದಾದ್ರೆ ಸರ್, ದರ್ಶನ್ ಅವರ ಡೆಡಿಕೇಶನ್ ಅದ್ರ ಬಗ್ಗೆ ಎಲ್ಲ ಹೇಳೋದಾದ್ರೆ. ಬ್ಯೂಟಿಫುಲ್. ಆ್ಯಕ್ಚುಲಿ ನೀವು ಸಿನಿಮಾ ಇನ್ನೊಂದ್ಸರಿ ನೋಡಿದ್ರೆ ಗೊತ್ತಾಗುತ್ತೆ. ಇವಾಗ ಇದೆಲ್ಲ ಇದೆಯಲ್ಲ, ಈ ಥರದ್ದು ತುಂಬ ಹೀರೋ ಓರಿಯೆಂಟೇಷನ್ ಸಿನಿಮಾ ಇದೆಯಲ್ಲ, ಆ್ಯಕ್ಚುಲಿ ಭಾಳ ಅದ್ಭುತವಾದಂಥ ಸೂಕ್ಷ್ಮಜ್ಞತೆ ಇರುವಂಥ ನಟ. ನೀವು ಇದನ್ನು ನೋಡಿದ್ರೆ, ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಕುರುಡನ ಪಾತ್ರನ ಆತ ಎಲ್ಲೂ ಫಾಲೋ ಮಾಡೋದಿಲ್ಲ ಯಾರನ್ನೂ. ತಮಿಳಲ್ಲಿ ವಿಕ್ರಮ್ ಅಂತ ಇದ್ದರು,
ಅಲ್ಲಿ ಇವರು ಗೌಂಡ ಹೆಸರೇನು ಮಣಿ ಏನಂತ ಕರಿತಾರೆ ಅವ್ರ ಹೆಸರು ಸತ್ತೋಗ್ಬಿಟ್ರು ಅವ್ರು ಭಾಳ ಅವ್ರು ಮಾಡ್ತಿದ್ರು ಅವ್ರು ನ್ಯಾಷನಲ್ ಅವಾರ್ಡ್ ಮಲಯಾಳಮಲ್ಲಿ ಅವರು ನ್ಯಾಷನಲ್ ಅವಾರ್ಡ್ ಬಂತು ಅವ್ರಿಗೆ ಅವರೆಲ್ಲ ಅವರು ಮಾಡಿದಂಥ ಪಾತ್ರ ಮತ್ತು ಈತ ಮಾಡಿದಂಥ ಯಾರು ದರ್ಶನ್ ಮಾಡಿದಂಥದ್ದು ನೋಡ್ಬೇಕಾಗಿದೆ ಅಂತ ಹಾಗಾಗಿ ಸಾಮಾನ್ಯವಾದಂಥ ಪ್ರತಿಭಾವಂತ ನಟ ಅಂತ ಅದ್ರಲ್ಲಿ ಸಾಬೀತು ಮಾಡಿಬಿಟ್ಟಿದ್ದಾರೆ ಹಾಗಾಗಿ ಅವ್ರಿಗೆ ಕಮರ್ಷಿಯಲ್ ದೃಷ್ಟಿಯಿಂದ ಬೇರೆ ದಾರಿಗಳು ಸಿಕ್ಕಿದ್ದಾವೆ ಬೇರೆ ದಾರಿಗಳಲ್ಲಿ ಹೋಗಿದ್ದಾರೆ ಅದು ಮುಂದಕ್ಕೆ ಹೋಗ್ಬಿಟ್ಟಿದ್ದಾರೆ ಭಾಳ ಅದ್ಭುತವಾಗಿರ್ತಕ್ಕಂಥ ಪಾತ್ರ ಅದು ಭಾಳ ಹಾಗಾಗಿ ಆ ಒಂದು ಸೀನ್ ಇತ್ತಲ್ಲ ಅದೊಂದು ಸೀನ್ ಒಂದು ಇಡೀ ದಿವಸ ಮಾಡಿದ್ದೀವಿ ನಾವು ಇಡೀ ದಿವಸ ಮಾಡಿದ್ದೀವಿ ನನ್ನ ಕುತ್ತಿಗೆ ಅವ್ರು ಇಟ್ಕೊಂಡಿರ್ತಾರೆ ಅವ್ರದ್ದು ಕೈ ನಾನು ಕಚ್ಚಿರ್ತೀನಿ ಅವ್ರ ಕೈ ಕಚ್ಚಿರೋದೆಲ್ಲ ಪೂರ್ತ ಮರಕ್ಕೆ ಬಿದ್ದುಬಿಟ್ಟಿತ್ತು ಇಷ್ಟಪ್ಪ ಊದ್ಬಿಟ್ಟಿತ್ತು ನನ್ನ ಕೂತಿಗೆ ಪೂರ್ತ 2 ದಿವಸ ಇಷ್ಟಪ್ಪ ಊದ್ಕೊಂಡ್ಬಿಟ್ಟಿತ್ತು ಆಯ್ತಾ ಅವ್ರ ಎತ್ತರ ನಾನು ಕುಳ್ಳ ಅವರು ಅಯ್ಯೋ ಅವ್ರನ್ನ ಬಗ್ಗಿಸ್ಬೇಕಾಗಿತ್ತು ನಾನು ಇದು ಮಾಡಬೇಕಾಗಿತ್ತು ಭಾಳ ಫ್ಯಾಂಟಾಸ್ಟಿಕ್ ಅನುಭವ ಅದು ಆ ಸೀನಲ್ಲಿ ಉಮಾಶ್ರೀ ಇದ್ರು ದೊಡ್ಡಣ್ಣವ್ರು ಇದ್ರು ಇನ್ನು ಭಾಳ ದೊಡ್ಡ ಆಕ್ಟರ್ ಕರ್ಬಸ್ವಯ್ಯ ಇದ್ದ ಅವರೆಲ್ಲ ಇದ್ರು ಅವ್ರ ಜೊತೆ ಸೇರ್ಕೊಂಡು ಫಸ್ಟ್ ಸಿನಿಮಾ ನಾನು ಆ್ಯಕ್ಟ್ ಮಾಡಿದ್ದು ಬಟ್ ನನಗೆ ಅವಾಗ ಆ್ಯಕ್ಚುಲಿ ನಾನು ಒಂದು ಸೋಡಾ ಗ್ಲಾಸ್ ಆಗ್ತಿದ್ದೆ ಇಷ್ಟಪ್ಪ ಗ್ಲಾಸ್ ನನಗೆ ಕಣ್ಣು ಚಿಕ್ಕ ಹುಡುಗಿಂದಲ್ಲ ಅಷ್ಟೊಂದು ಕ್ಲಾರಿಟಿ ಇರಲಿಲ್ಲ ನನಗೆ ತುಂಬ ಇತ್ತು ಆ್ಯಕ್ಚುಲಿ ಆ ಕಣ್ಣೊಡ್ಕ ತೆಗೆದು ನಾನು ಬೇರೆ ಕನ್ನಡಕ ಹಾಕೊಂಡಿದ್ದೆ ಇವಾಗ ಲ್ಯಾಸಿಕ್ ಅಂತ ಆಪ್ರೇಷನ್ ಮಾಡಿಸ್ಕೊಂಡ್ಬಿಟ್ಟಿದ್ದೀನಿ ಹಾಗಾಗಿ ಏನು ಸಮಸ್ಯೆ ಇಲ್ಲ ಬಟ್ ಅವತ್ತು ಹಿಂಗೆ ಕಣ್ಣು ತೆಗೆದ್ರೆ ಎಲ್ಲ ಬ್ಲರ್ ಕಾಣೋದು ಕನ್ನಡಕ ತೆಗೆದ್ರೆ ಎಲ್ಲ ಬ್ಲರ್ ಅದರಲ್ಲೇ ನಾನು ಫೈಟ್ ಮಾಡಿದ್ದೀನಿ ಅದರಲ್ಲಿ ಡ್ಯಾನ್ಸ್ ಮಾಡಿದ್ದೀನಿ ಆ್ಯಕ್ಟ್ ಮಾಡಿದ್ದೀನಿ ಮಾಡಿದ್ರೆ ಚೆನ್ನಾಗಿತ್ತು ಅದ್ಭುತವಾದಂಥ ಸರ್ ಇನ್ನು ಅದೇ ಮುಕ್ತ ಅಭಿಮಾನಿಗಳಿಗೆ ಅವರ ಪರವಾಗಿ ಒಂದು ಪ್ರಶ್ನೆ ಅಷ್ಟೇ. ಸೊ ಅಂದರೆ ಆ ಒಂದು ಧಾರಾವಾಹಿ ಮೂಲಕ ಅಸಂಖ್ಯಾತ ಅಭಿಮಾನಿಗಳನ್ನು ಆಲ್ಮೋಸ್ಟ್ ಆ ಒಂದು ಸೀರಿಯಲಲ್ಲಿ ಮಾಡಿದವ್ರು ಎಲ್ಲರೂ ಕೂಡ ಪಡ್ಕೊಂಡಿದ್ದಾರೆ. ಎಸ್ಪೆಷಲಿ ಈಗ ಟಿ ಎನ್ ಸೀತಾರಾಮ್ ಅವರ ಧಾರಾವಾಹಿಗಳು ಅಂತಂದ್ರೆ ಅಂದ್ರೆ ಅದಕ್ಕೆ ಒಂದು ಸೆಟ್ ಆಫ್ ಆಡಿಯನ್ಸ್ ಇದೆ ಆ್ಯಕ್ಚುಲಿ. ಸೊ ಆ ಒಂದು ಸೀರಿಯಲ್ ಅವಕಾಶ ಹೇಗೆ ಸಿಕ್ತು ನಿಮಗೆ? ಸೊ ಅದಾದ ನಂತರ ನಿಮಗೆ ಸಿಕ್ಕಿರುವ ಜನಪ್ರಿಯತೆ ಅದ್ರ ಬಗ್ಗೆ ಎಲ್ಲ ಹೇಳೋದಾದ್ರೆ? ಆ್ಯಕ್ಚುಲಿ ನಾನು ಮುಕ್ತದಲ್ಲಿ ಆ್ಯಕ್ಟ್ ಮಾಡಬೇಕಾಗಿತ್ತು. ಅದಕ್ಕಿಂತ ಮೊದಲು ಒಂದು 4-5 ಸೀರಿಯಲ್ ಮೆಗಾ ಸೀರೀಸ್ ಆ್ಯಕ್ಟ್ ಮಾಡಿದ್ದೆ ದೂರದರ್ಶನಲ್ಲೆಲ್ಲ. ತುಂಬ ಇಂಪಾರ್ಟೆಂಟ್ ರೋಲ್ಗಳು ಭಾಳ ದೊಡ್ಡ ಪಾತ್ರಗಳನ್ನ ಕೊಟ್ಟಿದ್ರು ಪಾಪ ಎಲ್ಲ ಚೆನ್ನಾಗಿ ನನ್ನ ಕೈಲಿ ಮಾಡಿಸಿದ್ರು. ಅಷ್ಟೊತ್ತಿಗೆ ನಮ್ಮ ಪ್ರೀತಿಯ ರಾಮು ಸಿನಿಮಾನು ಆಗೋಗ್ಬಿಟ್ಟಿತ್ತು. ಅದೆಲ್ಲ ಆದಮೇಲೆ ಮುಕ್ತಾಗಿ ನಾನು ಕರೆದಿದ್ರು. ಒಂದು ಅವ್ರ ಹೆಸರೇನು ಮೇಡಮ್ ಇದಾರಲ್ಲ ತುಂಬ ಮುಖ್ಯವಾದ ಪಾತ್ರ ಮಾಡ್ತಾಯಿದ್ರು, ಅಡ್ವೊಕೇಟ್ ರೋಲ್ ಮಾಡ್ತಾಯಿದ್ರು, DC ಆಗಿ ಪಾತ್ರ ಮಾಡ್ತಾಯಿದ್ರು. ಅವರ ಹೆಂಡತಿ ಪಾತ್ರ ಅವ್ರ ಲವರ್ ಆಗಿ ಪಾತ್ರ ಮಾಡಬೇಕಾಗಿತ್ತು, ಒಬ್ಬ ನಕ್ಸಲೈಟ್ ಪಾತ್ರ ಮಾಡಬೇಕಾಗಿತ್ತು. ಆ ಪಾತ್ರ ನಾನು ಮಾಡಬೇಕಾಗಿತ್ತು. ಬಟ್ ಕರೆದ್ರು ಅದೇನೋ ಸರಿಯಾಗಿ ಮಾತುಕತೆ ಆಗಲಿಲ್ಲ ನಾನು ಬಿಟ್ಟೆ ಸರಿ ಹೋಗಿಲ್ಲ. ಅದಾದಮೇಲೆ ಸುಮಾರು ವರ್ಷ ಆದಮೇಲೆ ನನ್ನನ್ನು ಒಂದು ಸಾರಿ ನರಹರಿ ಅನ್ನೋರು ನನ್ನ ಹತ್ರ ಕಾಂಟ್ಯಾಕ್ಟ್ ಮಾಡಿದ್ರು. ಒಂದು ಒಳ್ಳೆ ರೋಲ್ ಇದೆ ಸರ್ ಇದು, ಇವನಿದ್ದಾನಲ್ಲ ಯಾರು ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಇದಾರಲ್ಲ ಆ ಥರದ್ದು ಒಂದು ಪಾತ್ರ ಇದು, ಪೊಲಿಟಿಕಲ್ ಮ್ಯಾನಿಪುಲೇಷನ್ ಮಾಡುವಂಥ ಪಾತ್ರ. ಒಂದು 20 ದಿವಸ 22 ದಿವಸ ಬರುತ್ತೆ ನಿಮ್ಮದು, ಅಷ್ಟೇ ಇರೋದು, ಮಾಡ್ತೀರಾ ಅಂದರೆ ವೈ ನಾಟ್ ಮಾಡೋಣ ಅಂತೆ. ಸರಿ ಅದು ಸ್ಟಾರ್ಟ್ ಆಯ್ತು. ಹಾಗೆ ಅಷ್ಟೊತ್ತಾಗಲೇ 1 ವರ್ಷ ಆಗಿತ್ತು ಅದು ಶುರುವಾಗಿ ಅನಿಸುತ್ತೆ. ನಾನು ಹೋದೆ ಎಂಟ್ರಿ ಆದೆ. ಅಲ್ಲಿ ನನಗೆ ಆ ಪಾತ್ರನ ಮಾಡ್ಸೋಕ್ಕೆ ಶುರು ಮಾಡಿದ್ರು. ವಿಜಯ್ ಮಲ್ಯ ಆ ಥರದ್ದು ಪಾತ್ರ ಅದು ಮಾಡ್ತಾಯಿದ್ದೆ. ಮಾಡ್ತಾ ಅವ್ರಿಗೆ ಏನು ಅನ್ನಿಸ್ತೋ ನನ್ನ ಸೆಂಟ್ರಲ್ ಮಾಡ್ಕೊಂಡ್ರು. ನೆಕ್ಸ್ಟ್ 4 ವರ್ಷ ನಾನೇ ಮುಖ್ಯವಾದ ಪಾತ್ರ ಆಗಿದ್ದೆ ಅಲ್ಲಿ ಮಾಡಿದ್ರು. ಭಾಳ ದೊಡ್ಡ ಅವಕಾಶ ಆಯಿತು. ನಾನಂತೂ ನನ್ನ ಜೀವನದಲ್ಲಿ ಮರಿಲಿಕ್ಕಾಗದಂಥ ಪಾತ್ರ. ಮತ್ತು ಭಾಳ ಜನ ಸ್ನೇಹಿತರು ಹೇಳ್ತಿರ್ತಾರೆ ನಾವು ನಮ್ಮ ಜೀವನದಲ್ಲಿ ಮರಿದಂಥ ಸೀರಿಯಲ್ ಕಣಪ್ಪ ಅದು ಅಂತ. ಹಾಗಾಗಿ ನನಗೊಂದು ಹೆಮ್ಮೆ ಇದೆ. ಏನಾದರೂ ಮತ್ತೆ ಆ ಥರದ್ದೇ ಅಸಾಮಾನ್ಯವಾದ ಆಯಾಮಗಳನ್ನು ಉಳ್ಳಿರ್ತಕ್ಕಂಥ ಪಾತ್ರಗಳು ಸಿಕ್ಕಿದ್ರೆ ಅದು ಅದೃಷ್ಟ, ಚಾಲೆಂಜ್, ಇನ್ನೂ ಚೆನ್ನಾಗಿ ಮಾಡ್ಬೋದು. ಸರ್ ಇನ್ನು ಅಂದರೆ ಆಲ್ಮೋಸ್ಟ್ ಇಂಡಸ್ಟ್ರಿಗೆ ಬಂದೀಗ ಮೋರ್ ದ್ಯಾನ್ 30 ಇಯರ್ಸ್ ಹತ್ತತ್ರ. ಒಂದು 26 ಇಯರ್ಸ್ ಆಯ್ತು. ಸೊ 26 ವರ್ಷಗಳ ಒಂದು ಈಗ ಸಿನಿ ಜರ್ನಿ ಜ್ಞಾಪಿಸ್ಕೊಳ್ಳೋದಾದರೆ ಅಂದರೆ ಹೆಂಗೆ ಇಂಡಸ್ಟ್ರಿ ಹೇಗೆ ಟ್ರೀಟ್ ಮಾಡ್ತಿದೆ ನಿಮ್ಮನ್ನ? ಅವಕಾಶಗಳ ವಿಚಾರ ಆಗಿರ್ಬೋದು ಅಥವಾ ಹಣಕಾಸಿನ ವಿಚಾರ, ಎಲ್ಲದರಲ್ಲೂ ಯಾವ ರೀತಿ ಅಂದರೆ ಸುಭಿಕ್ಷವಾಗಿ ಟ್ರೀಟ್ ಮಾಡಿದೆ ನಿಮ್ಮನ್ನು ಕನ್ನಡ ಚಿತ್ರರಂಗ? ಅಥವಾ ಇನ್ನಷ್ಟು ಅವಕಾಶಗಳು ನಿಮಗೆ ಬೇರೆ ಬೇರೆ ರೀತಿಯ ಪಾತ್ರಗಳು ಬೇಕು ಅಂತ ನೀವು ಇನ್ನೂ ಆಸೆ ಇದೆಯಾ ನಿಮಗೆ? ಯಾವ ರೀತಿ ಇದೆ ನಿಮ್ಮ ಕಂಪ್ಲೀಟ್ ಫೈನಾನ್ಷಿಯಲ್ ಜೀವನ ಆಗಿರ್ಬೋದು ಎಲ್ಲದು ಅಂತ? ಫೈನಾನ್ಷಿಯಲಿ ನಾನೇನು ಹೆಚ್ಚು ಇದ್ರ ಮೇಲೆ ಡಿಪೆಂಡ್ ಆಗಿಲ್ಲ. ಬಟ್ ನನಗೆಲ್ಲ ದುಡ್ಡು ಕೊಟ್ಟಿದ್ದಾರೆ, ಸಾಕಷ್ಟು ಕೊಟ್ಟಿದ್ದಾರೆ, ಏನು ಪ್ರಾಬ್ಲಮ್ ಏನಿಲ್ಲ. ನನಗೆ ಯಾರೂ ಮೋಸ ಮಾಡಿಲ್ಲ, ಕೊಟ್ಟಿಲ್ಲ ಅಂತಿಲ್ಲ. ಬಟ್ ಅವಮಾನಗಳು ಯಾವತ್ತೂ ನನಗೆ ಸಂಭವಿಸಿಲ್ಲ. ಅದು ಯಾಕೋ ಗೊತ್ತಿಲ್ಲ. ನಾನು ಸ್ವಲ್ಪ ಲೇಟಾಗೂ ಬಂದೆ. ನಾನು ನೋಡೋಕ್ಕೂ ಬೇರೆ ಥರ ಇದ್ದಿದ್ದರಿಂದ, ನನ್ನ ಆ್ಯಕ್ಟಿವಿಟೀಸ್ ಬೇರೆ ಥರ ಇದ್ದಿದ್ದರಿಂದ ಎಲ್ಲರೂ ಗೌರವ ಕೊಟ್ಕೊಂಡೇ ಬಂದೆ ಇಲ್ಲಿವರೆಗೂ. ನನಗೆ ಆ ಥರದ್ದು ಯಾವುದೂ ಕಹಿ ಅನುಭವ ನನ್ನ ಲೈಫಲ್ಲಿ ಈ ಸಿನಿ ಲ್ಯಾಂಡಲ್ಲಿ ಆಗಿಲ್ಲ. ಒಂದು ನನಗೆ ಅನ್ನಿಸ್ತದೆ ಒಂದು ಸ್ವಲ್ಪ ಇನ್ನೂ ಒಳ್ಳೆ ಜಾಸ್ತಿ ಪಾತ್ರಗಳು ಸಿಗಬೇಕಾಗಿತ್ತೇನೋ ಅಂತ, ಇನ್ನೂ ದೊಡ್ಡ ಅವಕಾಶಗಳು ಸಿಗಬೇಕಾಗಿತ್ತೇನೋ ಅಂತ. ಬಟ್ ಯಾರು ನಿಷ್ಠುರ ಮಾಡ್ತಾ ಕೂತ್ಕೊಂಡ್ರೆ ಜಗತ್ತನ್ನು ನಿಷ್ಠುರ ಮಾಡ್ತಾ ಹೋಗ್ಬೋದು. ನಮ್ಮದು ಪ್ರಯತ್ನ ಬೇಕಲ್ಲ. ಆ ವಿಷಯದಲ್ಲಿ ನಾನು
ಯಾವ ವಿಷಯದಲ್ಲಿ? ಪ್ರಯತ್ನದ ವಿಷಯದಲ್ಲಿ ನಿಲ್. ನನಗೆ ಬಂದರೆ ಒಪ್ಕೊಂಡು ಮಾಡ್ತಿರ್ತೀನಿ ಅಷ್ಟೇ. ಅಷ್ಟು ಬಿಟ್ಟರೆ ಅವತ್ತೂ ಸಹ ನಾನು ಫಸ್ಟ್ ಮಾಡಿದಾಗಲೂ ಸಹ ನಮ್ಮ ಚಂದ್ರು, ಲಕ್ಷ್ಮೀನಾರಾಯಣ ಆ ಥರದವರೆಲ್ಲ ಬಂದು ನನ್ನ ಕರ್ಕೊಂಡೋಗಿ ಮಾಡಿಸಿದ್ರಿಂದ ಮಾಡದೆ ಬಿಟ್ಟರೆ ನಾನೇ ಮಾಡ್ತೀನಿ ಅಂತ ನಾನು ಏನು ಓದೋನಲ್ಲ. ಬಸವರಾಜ್ ಸೂಳೆಪಾಳ್ಯ ಅಂತ ನೀವು ಕೇಳಿದ್ರು, ಸತ್ತೋಗ್ಬಿಟ್ರು ಅವರು. ಸರೋಜಿನಿ ಅಂತ ಒಂದು ಸೀರಿಯಲ್ ಬರೋದು ETV ಕನ್ನಡದಲ್ಲಿ, ಭಾಳ ಅದ್ಭುತವಾದ ಸೀರಿಯಲ್. ಅದಕ್ಕೆ ರೇಟಪ್ ಮಾಡ್ತಿದ್ರು ಅವರು. ಅವ್ರು ನಾನು ಸೀರಿಯಲ್ ಬರೋದಕ್ಕಿಂತ ಮೊದಲು ನಾನು ಹೋಗಿ ಎಷ್ಟು ಚೆನ್ನಾಗಿ ಬರೀತೀರಾ ನೀವು ಅಂತ ಮಾತಾಡ್ಸಿದ್ದೆ. ಅವರು ಎಲ್ಲ ಕಾರಣ ನಾನು ಸಿನಿಮಾಗೆಲ್ಲ ಬರಲಿಕ್ಕೆ. ಹಾಗಾಗಿ ನನಗೆ ಆ ಅವಕಾಶ ಸಿಗದಲೇ ಇರೋದಕ್ಕೆ ನಾನೇ ಭಾಳ ಮುಖ್ಯ ಕಾರಣ. ಮತ್ತು ಸ್ವಲ್ಪ ಕಾರಣ ಇಂಡಸ್ಟ್ರಿ. ನಾನೇ ಮುಖ್ಯ ಕಾರಣ ಅಂದರೆ ಅಪ್ರೋಚ್ ಇಲ್ಲ, ಅನ್ನೋದು ಪ್ರಯತ್ನ ಇಲ್ಲ, ಬಂದಿದ್ದೆಲ್ಲ ಮಾಡಿದ್ದೀನಿ ಅಷ್ಟೇ. ಇಂಡಸ್ಟ್ರಿ ಕೊಡಬೇಕಾಗಿತ್ತೇನೋ ಅಂತ ಅನಿಸ್ತದೆ ಅಷ್ಟೇ. ಎಸ್ ಸರ್, ಅಂದರೆ ಇಂಡಸ್ಟ್ರಿ ಮೇಲೆ ನೀವು ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಡಿಪೆಂಡ್ ಆಗಿಲ್ಲ ಅಂತ ಹೇಳಿದ್ರಿ. ಸೊ ಹಾಗಾದ್ರೆ ಬೇರೆ ಏನು ಬಿಸ್ನೆಸ್ ಇದೆ ನಿಮ್ಮದು? ಮಕ್ಕಳು ಎಷ್ಟು ಜನ ಇದ್ದಾರೆ? ಅದ್ರ ಬಗ್ಗೆ ಎಲ್ಲ. ನಮ್ಮ ತೋಟ ಇದೆ, ವ್ಯವಸಾಯ ಇದೆ, ಮತ್ತು ನಾವು ಕನ್ಸ್ಟ್ರಕ್ಷನ್, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ನು, ಲ್ಯಾಂಡ್ ಡೆವಲಪ್ಮೆಂಟ್ ಮಾಡ್ತೀವಿ, ಆಮೇಲೆ ರೋಡ್ಸ್ ಮಾಡ್ತೀವಿ, ಅದೆಲ್ಲ ಮಾಡ್ತೀವಿ, ಕಾಂಟ್ರಾಕ್ಟ್ ಕೆಲಸ ಮಾಡ್ತೀವಿ, ಕನ್ಸ್ಟ್ರಕ್ಷನ್ ಕಂಪ್ನಿ. ಓಕೆ. ಹಾಗಾಗಿ ನಾವು ನಾನು ಆ್ಯಕ್ಚುಲಿ BA ಮಾಡಿದ್ದು ನಾನು, ಆಯಿತಾ. ಆಮೇಲೆ ನಾನು ಮೊದಲು ಮಾಡ್ತಿದ್ದೆ ಇದನ್ನು ಕಾಂಟ್ರಾಕ್ಟು, ಆಮೇಲೆ ಸಿನಿಮಾಗೆ ಎಲ್ಲ ಬಿಟ್ಬಿಟ್ಟಿದ್ದೆ. ವ್ಯವಸಾಯ ಇಷ್ಟು ಮಾತ್ರ ನೋಡ್ತಾ ಇದ್ವಿ. ನನ್ನ ಮಕ್ಕಳು ಬಂದರು. ಇವಾಗ ಅವರೆಲ್ಲ, ಒಬ್ಬ ಇಂಜಿನಿಯರಿಂಗ್ ಮುಗಿಸಿದ್ದಾನೆ, ಆರ್ಕಿಟೆಕ್ಟಿಂಗ್ ಆಗಿದೆ. ಇನ್ನೊಬ್ಬ ಅವನು BBM ಮಾಡಿದ್ದ. ಅವನು ಸಾಣೇಹಳ್ಳಿ ಶಾಲೆ ಇದೆ, ರಂಗಶಾಲೆ, ಅಲ್ಲಿ ಆ್ಯಕ್ಟರ್ ಆಗಬೇಕು ಅಂತ ಹೋಗಿದ್ದ. ಪಾಪ ಓದ್ದ, ಒಂದು 6 ತಿಂಗಳು ಇಲ್ಲೆಲ್ಲ ಬಂದು ವರ್ಕ್ ಮಾಡ್ದ, ನಿಮ್ಮ ಥರ ಎಲ್ಲ ಮಾಡ್ದ. ಅವ್ನಿಗೆ ಏನು ಅನ್ನಿಸ್ತಾ, ಬೇಡ ಬಿಡಪ್ಪ, ನಾವೆಲ್ಲ ಆಗಲ್ಲ, ಇವೆಲ್ಲ ದಿವಸ ಇಡ್ಲಿ ವಡೆ ತಿನ್ಕೊಂಡು ನನ್ನ ಕಲಿಯೋಕ್ಕಾಗಲ್ಲ, ಏನಾರ ಬೇರೆ ಅಚೀವ್ ಮಾಡಬೇಕು ಅಂತೇಳಿ ನಾವು ಹಿಂದೆ ಬಿಟ್ಟಂಥ ಕನ್ಸ್ಟ್ರಕ್ಷನ್ ಕಂಪ್ನಿ ಶುರು ಮಾಡ್ದೆ. ಇವಾಗ ಭಾಳ ಚೆನ್ನಾಗಿ ನಡೀತಿದೆ, ಕೆಲಸ ಮಾಡ್ತಿದ್ದೀವಿ. ಹಾಗಾಗಿ ಅದನ್ನು ಮಾಡ್ತೀವಿ. ಎಸ್ ಸರ್, ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡ್ರಿ. ಸೊ ಭಾರ್ಗವಿ LLB ಧಾರಾವಾಹಿ ನೆಕ್ಸ್ಟ್ ಮಂಡೆಯಿಂದ ಬರ್ತಾ ಇದೆ, ಮಾರ್ಚ್ 3ನೇ ತಾರೀಕು ರಾತ್ರಿ 8 ಗಂಟೆಗೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ. ಜನಗಳು ಏನೆಲ್ಲ ಎಕ್ಸ್ಪೆಕ್ಟ್ ಮಾಡಿಕೊಂಡು ಈ ಸೀರಿಯಲ್ನ ನೋಡಬೇಕು? ಭಾಳ ಎಕ್ಸ್ಪೆಕ್ಟೇಷನ್ ಇಟ್ಕೋಬೋದು. ಒಂದು, ಭಾಳ ಅದ್ಭುತವಾಗಿರ್ತಕ್ಕಂಥ ಆರ್ಟಿಸ್ಟ್ಗಳು ಆ್ಯಕ್ಟ್ ಮಾಡ್ತಿದ್ದಾರೆ. ಭಾಳ ದೊಡ್ಡ ಕಥಾ ಟೀಮ್ ಒಂದು ಕಥೆಯನ್ನು ಕಟ್ಕೊಂಡು ಹೊರಟಿದೆ. ಈಗಾಗಲೇ ಪ್ರಸ್ತುತ ಆಗಿರ್ತಕ್ಕಂಥ ಧಾರಾವಾಹಿ ಇದು ಬೇರೆ ಭಾಷೆಗಳಲ್ಲಿ, ಅಲ್ಲೆಲ್ಲ ತುಂಬ ಒಳ್ಳೆಯ TRPಗಳನ್ನು ನೋಡೋದನ್ನು ಗಳಿಸ್ಕೊಂಡಿದೆ. ಅದೆಲ್ಲದಕ್ಕಿಂತ ಅತಿಶಯವಾಗಿ ನಮ್ಮೆಲ್ಲರ ನಡುವೆ ಇರುವಂಥ ಸಹಜವಾದ ಬದುಕಿನ ಒಂದು ಕನ್ನಡಿಯಾಗಿ ಅದು ಇದೆ. ಇನ್ನೊಂದು, ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಭಾರ್ಗವಿ ಥರ ಸ್ವಾಭಿಮಾನಿಗಳಾಗಿ, ಕಷ್ಟಪಡುವವರಾಗಿ, ಒಳ್ಳೆಯವರಾಗಿ, ದುಷ್ಟಶಕ್ತಿಗಳ ವಿರುದ್ಧ ಹೋರಾಟ ಮಾಡುವವರಾಗಿ, ಶೋಷಿತರ ಪರವಾಗಿರುವಂಥವರಾಗಿ ರೂಪುಕೊಳ್ಬೇಕು. ಹಾಗಾಗಿ ಈ ಸೀರಿಯಲ್ ನೋಡಬೇಕು. ಮಾರ್ಚ್ 3ನೇ ತಾರೀಕು ರಾತ್ರಿ 8 ನಿಮ್ಮ ಮನೆಗೆ ಭಾರ್ಗವಿ LLB ಬರುತ್ತೆ. ಅದು ನೀವೆಲ್ಲ ಒಟ್ಟಿಗೆ, ಅಜ್ಜ, ಅಜ್ಜಿ, ಮಾವ, ಅತ್ತೆ, ಗಂಡ, ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು ಎಲ್ಲ ಒಟ್ಟಿಗೆ ಕೂತು ನೋಡುವ ಸಮಯ, ಊಟ ಮಾಡುವ ಸಮಯ ಇದು. ಎಲ್ಲ ರಸಗಳ ರಸದೌತಣವನ್ನು ಸಿದ್ಧಪಡಿಸ್ಕೊಂಡು ಬರ್ತಕ್ಕಂಥ ಭಾರ್ಗವಿ LLB. ಆ ಊಟದ ಜೊತೆ ಈ ಊಟನೂ ಊಟ ಮಾಡಿ ಅನುಭವಿಸಿ. ನಮಸ್ಕಾರ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್ ನಿಮಗೆ. ಒಳ್ಳೊಳ್ಳೆ ಪಾತ್ರಗಳನ್ನು ಮಾಡ್ತಾ ಇರಿ. ಸೊ ಒಳ್ಳೇದಾಗಲಿ. ಎಸ್. ಸೊ ಸ್ನೇಹಿತರೆ, ಇದಾಗಿತ್ತು ಹನುಮಂತೇಗೌಡ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ.